ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಉದ್ಧಾರ ಆಗಬೇಕು, ನಮ್ಮ ಕನಸುಗಳನ್ನು ನನಸು ಮಾಡ್ಕೋಬೇಕು ಅನ್ನೋರು ಈ ಒಂದು ಅದ್ಭುತವಾದಂತಹ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಮೊದಲನೇದಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬೇರೆಯವರು ಯಾರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೌದು, ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿರುವಂತಹ ದುಃಖಗಳನ್ನಾಗಿರ್ಬೋದು, ಸುಖ ಸಂತೋಷಗಳನ್ನಾಗಿರ್ಬೋದು ಇನ್ನೊಬ್ಬರ ಜೊತೆ ನೀವು ಶೇರ್ ಮಾಡ್ಕೋತೀರ. ಆವಾಗ ನಿಮ್ಗೆ ಅನಿಸುತ್ತೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಹೌದು, ನಿಮಗೆ ಅವರು ಒಳ್ಳೆ ಸಜೆಷನ್ಸ್ ಕೊಡ್ತಾರೆ, ಮಾತಾಡ್ತಾರೆ, ಅವ್ರ ಜೊತೆ ನೀವು ಬೆರೀತೀರ, ಇಲ್ಲ ಅನ್ನಲ್ಲ. ಆದರೂ ಕೂಡ ಜಗತ್ತಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ಅತಿ ಒಳ್ಳೆಯ ವ್ಯಕ್ತಿ ಅಂದರೆ ನೀವೇ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಷ್ಟು ಯಾರೂ ಕೂಡ ಈ ಜಗತ್ತಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದಿನದಲ್ಲಿ 24 ಗಂಟೆಗಳಿರುತ್ತೆ. ಅದರಲ್ಲಿ ಒಂದು 10 ನಿಮಿಷ ನಿಮಗಾಗಿ ನೀವು ಸಮಯವನ್ನು ಮೀಸಲಿಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಬೇಕಾಗತ್ತೆ. ಏನು ನನ್ನ ಮುಂದಿನ ಗುರಿ? ನಾನು ಏನಾಗಿದ್ದೀನಿ ಇವಾಗ? ನಾನು ಮುಂದೆ ಏನಾಗಬೇಕು? ನಾನು ಏನು ಮಾಡಿದರೆ ಉದ್ಧಾರ ಆಗ್ತೀನಿ, ನನಗೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಮಾತಾಡ್ಕೋಬೇಕು. ಅಯ್ಯೋ, ನನಗೆ ಕಷ್ಟ ಇದೆ, ಯಾರೋ ಬಂದು ನನ್ನನ್ನು ಕಾಪಾಡ್ತಾರೆ, ಏನೋ ಒಂದು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಕೂರೋಕ್ಕಿಂತ ಯಾರಿಗೆ ಗೊತ್ತು, ಬಂದರೆ ಬರ್ತಾರೆ, ಬರ್ದೇನೂ ಹೋಗ್ತಾರೆ. ಹಾಗಾಗಿ ಯಾರ ಮೇಲೂ ಡಿಪೆಂಡ್ ಆಗದೇ ಇರೋ ಹಾಗೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಆತ್ಮಶಕ್ತಿನ ನೀವು ಕೇಳ್ಕೋಬೇಕು. ಆವಾಗ ನಿಮ್ಮ ಆತ್ಮಶಕ್ತಿನೇ ಉತ್ತರಿಸುತ್ತೆ ನಿಮಗೆ. ನಾನಿದ್ದೀನಿ, ಭಯ ಪಡಬೇಡ, ನಿನ್ನನ್ನು ನಾನು ನೋಡ್ಕೋತೀನಿ ಅಂತ ನಿಮ್ಮ ಆತ್ಮಶಕ್ತಿನೇ ಹೇಳ್ಕೊಡುತ್ತೆ ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ನೀವು ಅರ್ಥ ಮಾಡಿಕೊಂಡಾಗ. ಹಾಗಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಜೀವನದಲ್ಲಿ ಬಹಳ ಅವಶ್ಯಕ. ಇನ್ನು ಎರಡನೇದಾಗಿ, ಕಡಿಮೆ ಮಾತಾಡಿ, ಜಾಸ್ತಿ ಕೇಳಿಸ್ಕೊಳ್ಳಿ. ಇಲ್ಲಿ ಕಡಿಮೆ ಮಾತಾಡೋರು ನಿಜವಾಗ್ಲೂ ತುಂಬಾ ಲಾಭದಲ್ಲಿರ್ತಾರೆ. ಯಾವ ಥರ ಅಂತ ಅಂದರೆ, ಬೇರೆಯವರ ಮನಸ್ಥಿತಿ ಯಾವ ಥರ ಇದೆ ಅಂತ ಅವರು ನೀಟಾಗಿ ಅರ್ಥ ಮಾಡ್ಕೋತಾರೆ. ಬೇರೆಯವರ ಮನಸ್ಸಲ್ಲಿ ಏನಿದೆ ಅಂತ ನೀಟಾಗಿ ಅರ್ಥ ಮಾಡ್ಕೋತಾರೆ. ಅದೇ ರೀತಿ ಅವ್ರಿಗೆ ಜಗಳ ಮಾಡೋದು ಗೊತ್ತಿರಲ್ಲ. ಅವ್ರಿಗೆ ಜಾಸ್ತಿ ಮಾತಾಡೋದೇ ಇಲ್ಲ ಅಂದಮೇಲೆ ಎಲ್ಲಿಂದ ಜಗಳ ಆಗಬೇಕು? ಅವರು ಜಗಳ ಮಾಡೋಕ್ಕೆ ಹೋಗಲ್ಲ ಯಾರ ಜೊತೆನೂ. ಯೋಚಿಸ್ತಾರೆ. ಅವ್ರಿಗೆ ಯೋಚನಾ ಶಕ್ತಿ ತುಂಬಾ ಇರುತ್ತೆ, ಪವರ್ಫುಲ್ ಆಗಿರುತ್ತೆ. ಅಂದರೆ ಅವರ ಒಂದು ಥಿಂಕಿಂಗ್ ನೇಚರ್ ಪವರ್ಫುಲ್ ಆಗಿರುತ್ತೆ. ಯಾರು ಕಮ್ಮಿ ಮಾತಾಡ್ತಾರೋ ಅಂದ್ಕೊತೀವಿ, ಅವ್ನು ಮಾತಾಡೋದೇ ಇಲ್ಲ ಅಂದ್ಕೊತೀವಿ. ಬಟ್ ಆ ಥರ ಇರಲ್ಲ. ಅಂಥ ವ್ಯಕ್ತಿಗಳ ತಲೆಯಲ್ಲಿ ನೂರಾರು ಯೋಚನೆಗಳು ಓಡಾಡ್ತಾ ಇರುತ್ತೆ. ತುಂಬ ಜಾಣಾಗಿರ್ತಾನೆ ಅಂಥ ವ್ಯಕ್ತಿ. ಹಾಗಂತ ಮಾತಾಡದೇ ಇರೋರು ದಡ್ರು ಅಂತ ಹೇಳ್ತಾ ಇಲ್ಲ, ಇರ್ತಾರೆ, ಅಲ್ಲೂ ಇರ್ತಾರೆ. ಸ್ವಲ್ಪ ಮಾತಾಡ್ತಾ ಇರ್ತಾರೆ, ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವರಲ್ಲೂ ಕೂಡ ಜಾಣತನ ಸಾಕಷ್ಟು ಇರುತ್ತೆ. ಆದರೆ ಕಮ್ಮಿ ಮಾತಾಡೋದ್ರಿಂದ ಏನಾಗುತ್ತೆ, ನೀವು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಿಮಗೆ ಜಗಳ ಇರೋದಿಲ್ಲ. ಬೇರೆಯವರ ಮನಸ್ಥಿತಿನ ನೀವು ಅರ್ಥ ಮಾಡ್ಕೋತೀರಾ. ಬೇರೆ ಒಬ್ಬ ವ್ಯಕ್ತಿನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಹಾಗೆ ಕಲಿಯೋಕ್ಕೆ ಯಾರಿಗೆ ಕೇಳಿಸ್ಕೊಳ್ಳುವಂಥ ಒಂದು ಶಕ್ತಿ ಇರುತ್ತೋ, ಜಾಸ್ತಿ ಮಾತಾಡದೆ ತುಂಬಾ ಕೇಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇರ್ತಾರೋ ಅಂಥವರು ತುಂಬ ಕಲಿತಾರೆ, ಒಳ್ಳೆ ವಿಚಾರಗಳನ್ನು ಕಲಿತಾರೆ. ಸಾಕಷ್ಟು ವಿಚಾರಗಳನ್ನು, ಸಾಕಷ್ಟು ಕಲಿಕೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಹಾಗಾಗಿ ಆದಷ್ಟು ಕಮ್ಮಿ ಮಾತಾಡಬೇಕು, ಜಾಸ್ತಿ ಕೇಳಿಸ್ಕೋಬೇಕು. ಇನ್ನು ಮೂರನೇದಾಗಿ, ದಿನನಿತ್ಯ ಹೊಸದನ್ನೇನಾದರೂ ಕಲಿತಾ ಇರಬೇಕು. ದಿನನಿತ್ಯ ಹೊಸದನ್ನು ಕಲಿಯೋದು ಇದು ತುಂಬಾ ಮುಖ್ಯ. ಇವಾಗ ನಾವು ಏನೋ ಒಂದು ಅಂದ್ಕೊಂಡಿದ್ದೀವಿ, ಏನೋ ಒಂದು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಗುರಿಯನ್ನು ನಾವು ಮುಟ್ಟಬೇಕು ಅಂದರೆ ನಾವು ದಿನನಿತ್ಯ ಏನಾದರೂ ಆ ಒಂದು ಗುರಿಯ ಬಗ್ಗೆ ಸ್ವಲ್ಪನಾದರೂ ವಿಷಯಗಳನ್ನು ತಿಳ್ಕೊಬೇಕಲ್ವ. ಸ್ವಲ್ಪ ಹನಿ ಗೂಡಿದರೆ ಹಳ್ಳ ಅನ್ನೋ ಥರ ಸ್ವಲ್ಪ ನಾವು ಮುಟ್ಟಬೇಕಾದಂತಹ ಗುರಿಗಳ ಬಗ್ಗೆ, ನಾವು ಏನಾಗಬೇಕು ಅಂತ ಅಂದ್ಕೊಂಡಿರ್ತೀವಲ್ವೋ ಅಂತಹ ಫೀಲ್ಡ್ ಬಗ್ಗೆ, ಅಂತಹ ಒಂದು ಫೀಲ್ಡ್ ಬಗ್ಗೆ ನಾವು ದಿನನಿತ್ಯ ಸ್ವಲ್ಪನಾದರೂ ಕಲಿಬೇಕಾಗುತ್ತೆ ಅಲ್ವಾ. ನಾವು ಜೀವನದಲ್ಲಿ ಯಾವ ಒಂದು ವಿಚಾರದ ಬಗ್ಗೆ, ಯಾವ ಒಂದು ಗುರಿಯ ಬಗ್ಗೆ, ಹಾಗೆ ಯಾವ ಒಂದು ಕೆಲಸದ ಬಗ್ಗೆ ಮಾಸ್ಟರ್ ಆಗಬೇಕು ಅಥವಾ ಕಿಂಗ್ ಅಥವಾ ಕ್ವೀನ್ ಆಗಬೇಕು ಅಂತ ಅಂದ್ಕೊತೀವೋ ಅಂತಹ ವಿಷಯಗಳ ಬಗ್ಗೆ ನಾವು ದಿನನಿತ್ಯ ಸ್ವಲ್ಪನಾದರೂ ಕಲಿಬೇಕು. ಇವಾಗ ಎಷ್ಟೋ ಜನರು ಏನು ಮಾಡ್ತಾರೆ, ಪಾಪ ಇಷ್ಟ ಇರಲ್ಲ ಕೆಲವೊಂದು ಕೆಲಸಗಳು, ಬಲವಂತವಾಗಿ ಅಲ್ಲಿ ಹೋಗಿರ್ತಾರೆ. ಅದರಲ್ಲಿ 6 ಕಾಸಿಗೆ ಏರಲ್ಲ, 3 ಕಾಸಿಗೆ ಇಳಿಯಲ್ಲ. ಆ ಥರ ಮಾಡಬಾರ್ದು. ನಮಗೆ ಇಷ್ಟವಾದಂತಹ ಫೀಲ್ಡು ಯಾವುದೇ ಆಗಿರ್ಬೋದು, ನಾವು ಅದರಲ್ಲಿ ಕೈ ಹಾಕಿ ಮುಂದೆ ಬರಬೇಕು ಅನ್ನೋವಂಥ ಆಸೆ ಇಟ್ಕೊಂಡು ನಾವು ಅದ್ರ ಮೇಲೆ ಕೆಲಸ ಮಾಡಬೇಕು. ಅದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು. ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಆರ್ಟ್ಸ್ ಲೈನ್, ಇವಾಗ
ಕಲಾಭಾಗವನ್ನು ತೊಗೊತಾರೆ ಕೆಲವೊಬ್ಬರು. ತೊಗೊಂಡ್ಬಿಟ್ಟು ಸೈನ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಹೋದರೆ ಏನು ಮಾಡ್ತಾರೆ ಅವರು? ಏನೂ ಮಾಡೋಕ್ಕಾಗಲ್ಲ. ಅದೇ ರೀತಿ ಸೈನ್ಸ್ ಅಂದರೆ ಇಷ್ಟ ಇರಲ್ಲ, ಸೈನ್ಸ್ ಅಂದರೆ ಇಷ್ಟನೇ ಇರಲ್ಲ. ಆದರೂ ಕೂಡ 10th ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ಏನು ಮಾಡ್ತಾರೆ, ಯಾರೋ ಹೇಳಿದರು ಸೈನ್ಸ್ ಮಾಡಿದರೆ ಒಳ್ಳೆಯದು, ತುಂಬ ವ್ಯಾಲ್ಯೂ ಅಂತ ಹೇಳಿರ್ತಾರೆ ಅಂತ ಸೈನ್ಸ್ ಅಡ್ಮಿಷನ್ ಮಾಡಿಸ್ಕೋತಾರೆ. ಬಟ್ ಅವ್ರಿಗೆ ಇಷ್ಟನೇ ಇರಲ್ಲ. ಆ್ಯಕ್ಚುಲಿ ಅವರ ಲೈನ್ ಆರ್ಟ್ಸ್ ಇರುತ್ತೆ. ಆರ್ಟ್ಸಲ್ಲಿ ಮುಂದೆ ಬರ್ತಿರ್ತಾರೆ, ಅವರು ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ, ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ಅವ್ರು ಮನ್ಸು ಮಾಡಿದರೆ, ಆರ್ಟ್ಸ್ ಮಾಡಿದರೆ ಎಲ್ಲೋ ಒಂದು IAS ಏನೋ ಒಂದು ಆಗೋವಂಥ ವಿಚಾರ ಇರುತ್ತೆ. ಆದರೆ ಅವರು ಸೈನ್ಸ್ ಮಾಡಿಬಿಟ್ಟು ಏನಾಗುತ್ತೆ, ಅವರ ಲೈಫೇ ಹಾಳಾಗೋಗುತ್ತೆ. ಏನು ಅಂತಂದರೆ ಅವರು ಅಂದ್ಕೊಂಡಂಥ ಗುರಿ ಸಾಧಿಸಲ್ಲ. ಹೌದು, ಪಾಸ್ ಆಗ್ತಾರೆ, ಫಸ್ಟ್ ಕ್ಲಾಸ್ ಆಗ್ತಾರೆ, ಇದಕ್ಕಿಂತ ಮುಂದೆ ಹೋಗೋಕ್ಕಾಗಲ್ಲ. ಹಾಗಾಗಿ ಯಾವ ಮನುಷ್ಯನಿಗೆ ಏನು ಇಷ್ಟ ಇದೆ ಅದನ್ನು ನಾವು ಅಂತಹ ಒಂದು ಫೀಲ್ಡನ್ನು ಆರಿಸ್ಕೊಂಡು ಅದ್ರ ಬಗ್ಗೆ ದಿನನಿತ್ಯ ಹೊಸದನ್ನು ಕಲಿತಾ ಹೋಗೋದು ತುಂಬಾ ಮುಖ್ಯವಾದದ್ದು. ಇನ್ನು 4ನೇದಾಗಿ ಬೇಗ ಏಳೋದು. ಯಾರು ಬೇಗ ಏಳ್ತಾರೋ ಅವರು ಪೂರ್ತಿ ದಿನ ಆ್ಯಕ್ಟಿವ್ ಆಗಿರ್ತಾರೆ. ಹಾಗೆ ಆ ದಿನ ಅದ್ಭುತವಾಗಿರುತ್ತೆ ಅವರಿಗೆ. ನಿಮ್ಮ ದಿನ ಅದ್ಭುತವಾಗಿರಬೇಕಂದ್ರೆ ನಿಮ್ಮ ಕೆಲಸಗಳೆಲ್ಲ ಸಕಾರಾತ್ಮಕವಾಗಿ ಪೂರ್ತಿ ದಿನ ಸಾಗಬೇಕು ಅನ್ನೋದಾದರೆ ನಾವು ಬೇಗ ಏಳಲೇಬೇಕು. ಇನ್ನು ಬೇಗ ಏಳೋರಿಗೆ ಏಕಾಗ್ರತೆ ಜಾಸ್ತಿ ಇರುತ್ತೆ. ಹಾಗೆ ಕೆಲಸ ಮಾಡುವಾಗೂ ಅಷ್ಟೇ ಏಕಾಗ್ರತೆಯಿಂದ ಅವರು ಕೆಲಸ ಮಾಡ್ತಾರೆ. ಯಾಕೆಂದರೆ ಟೆನ್ಷನ್ ಇರಲ್ಲ. ಬೆಳಗ್ಗೆ ಎದ್ಬಿಟ್ಟು ಅಯ್ಯೋ ಟೈಮ್ ಆಗಿಬಿಟ್ಟಿದೆ, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅವರು ಹೇಳಿದ್ದಾರೆ, ಅವರು ಏನೋ ಒಂದು ವರ್ಕ್ ಕೊಟ್ಟಿದ್ದಾರೆ, ಅದು ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಪ್ರಾಬ್ಲಮೇ ಇರಲ್ಲ. ನಾವು ನಮಗೆ ಇಷ್ಟದ ಹಾಗೆ ನಾವು ಫಸ್ಟು ಟೈಮ್ ಕೊಟ್ಕೊಂಡು, ನಮ್ಮ ಟೈಮನ್ನು ನಮಗೆ ಕೊಟ್ಕೊಂಡು ಆರಾಮಾಗಿ ಫ್ರೆಶ್ ಅಪ್ ಹಾಕ್ಕೊಂಡು ನಮ್ಮ ಒಂದು ಟೈಮನ್ನು ನಮಗೆ ಕೊಟ್ಕೊಂಡು ಆರಾಮಾಗಿ ನಾವು ಅವತ್ತಿನ ಒಂದು ಪ್ಲ್ಯಾನಿಂಗ್ಸ್ನ ಮಾಡ್ಕೋಬೋದು. ನಮ್ಮ ಕೆಲಸಗಳಿಗೆ ಆರಾಮಾಗಿ ಎಕ್ಸ್ಟ್ರಾ ಟೈಮಿಂಗ್ಸ್ನ ಕೊಟ್ಟು ಆರಾಮಾಗಿ ನೀಟಾಗಿ ಕೆಲಸಗಳನ್ನು ಮಾಡ್ಕೋಬೋದು. ಹಾಗೆ ಬೇಗ ಹೇಳೋದ್ರಿಂದ ಪಾಸಿಟಿವ್ನೆಸ್ ಅನ್ನೋದು ಫೀಲ್ ಆಗುತ್ತೆ. ಆಲಸ್ಯತನ ಇರಲ್ಲ. ಎಷ್ಟೋ ಜಾಣರಿರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ನಾವು ಹೆಂಗೋ ಅಯ್ಯೋ ನಾವು ಆರಾಮಾಗಿ ಕೆಲಸ ಮಾಡ್ತಾಯಿದ್ದೀವಿ, ನಾವು ಲೇಟಾಗೇ ಹೇಳೋದು, 10 ಗಂಟೆ 11 ಗಂಟೆಗೆ ಹೇಳ್ತೀವಿ, ಆದರೂ ಕೂಡ ನಮ್ಮ ಕೆಲಸಗಳನ್ನೇನು ನಾವು ಬಿಟ್ಟಿಲ್ಲ, ನಾವು ಮಾಡ್ತಾಯಿದ್ದೀವಿ ಅಂತ ಇರ್ತಾರೆ. ಬಟ್ ಅಂತಹ ಜಾಣರಲ್ಲೂ ಕೂಡ, ಆಲಸ್ಯ ಇರುವಂತಹ ಜಾಣರಲ್ಲೂ ಕೂಡ ವೀಕ್ನೆಸ್ ಪಾಯಿಂಟ್ ಇದ್ದೇ ಇರುತ್ತೆ. ಅದೇ ಅವರು ಲೇಟಾಗಿ ಹೇಳೋದು. ಅದರಿಂದ ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಅವ್ರು ಹೇಳ್ಕೊತಿರಲ್ಲ ಅಷ್ಟೇ. ನೀವು ಅವ್ರನ್ನ ಅಬ್ಸರ್ವ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅವರ ವೀಕ್ನೆಸ್ ಪಾಯಿಂಟ್ ಏನು, ಅವ್ರಿಗೆ ಏನು ತೊಂದರೆ ಆಗ್ತಾಯಿದೆ ಲೇಟಾಗಿ ಹೇಳೋದ್ರಿಂದ ಅನ್ನೋದು ನಿಮಗೆ ಅರ್ಥ ಆಗಿಬಿಡುತ್ತೆ. ಸೊ ಆದಷ್ಟು ದಿನನಿತ್ಯ ಬೇಗ ಹೇಳೋದು ತುಂಬಾ ಒಳ್ಳೆಯದು. ಇನ್ನು 5ನೇದಾಗಿ ಲೈಫಲ್ಲಿ ರಿಸ್ಕ್ ತಗೊಳ್ಳಿ. ಜೀವನದಲ್ಲಿ ನಾವು ಯಾವಾಗ ರಿಸ್ಕ್ ತಗೋತೀವಿ ಆವಾಗ ನಾವು ಮುಂದೆ ಬರೋಕ್ಕೆ ಸಾಧ್ಯ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಊಟ, ಬಟ್ಟೆ, ಮನೆ ಬೇಕೇ ಬೇಕು. ಇಷ್ಟಾದರೆ ಸಾಕಪ್ಪ, ನಾವು ಆರಾಮಾಗಿರ್ತೀವಿ. ಊಟ ಸಾಕಷ್ಟು ಹೊಟ್ಟೆಗಿದೆ, ಬಟ್ಟೆಗಿದೆ, ಇರೋಕ್ಕೆ ನೆಲೆ ಇದೆ, ಇನ್ನೇನು ಬೇಕು, ಸಾಕು, ಇಷ್ಟಿದ್ರೆ ಜೀವನ ಆಯ್ತಲ್ವ, ಆರಾಮಾಗಿರ್ತೀವಿ ಅಂತ ಅನ್ನೋರು ತುಂಬ ಜನ ಇರ್ತಾರೆ. ಓಕೆ ಅಂತಾರೆ. ಏನಾಗುತ್ತೆ ಆ ಥರ ಅಂದ್ಕೊಂಡ್ರೆ ಜೀವನ ಪೂರ್ತಿ ಸಾಯೋವರೆಗೂ ಅಷ್ಟರಲ್ಲೇ ಇರಬೇಕು. ಊಟ, ಬಟ್ಟೆ, ಮನೆ ಅಷ್ಟೇ, ಮತ್ತೇನೂ ಇರಲ್ಲ. ನಾವು ಅಂದ್ಕೊಂಡಂತಹ ಕನಸುಗಳನ್ನು ನನಸು ಮಾಡ್ಕೊಳಕ್ಕೆ, ನಾವು ಅಂದ್ಕೊಂಡಂತಹ ಒಂದು ವಸ್ತುಗಳನ್ನಾಗಿರ್ಬೋದು, ಏನೋ ಒಂದು ನಾವೇನಾದರೂ ಸಾಧಿಸಬೇಕು, ಎಲ್ಲೂ ಹೋಗಬೇಕು, ಏನೋ ಒಂದು ಫಾರಿನ್ ಟೂರ್ ಅಡ್ಡಾಡಬೇಕು, ಏನೋ ಒಂದು ಆಸೆ ಇರುತ್ತೆ. ಮನುಷ್ಯನಿಗೆ ಆಸೆ ಇರಬೇಕಂತೆ, ದುರಾಸೆ ಇರಬಾರ್ದು, ಆಸೆ ಇರಬೇಕು. ಅಂಥ ಕೆಲವೊಂದು ಆಸೆಗಳನ್ನು, ನಮ್ಮ ಕನಸುಗಳನ್ನು ಈಡೇರಿಸ್ಕೋಬೇಕಂದ್ರೆ ನಾವು ಲೈಫಲ್ಲಿ ರಿಸ್ಕ್ ತಗೊಳ್ಳೇಬೇಕು. ಮುಂದೆ ಒಂದು ಹೆಜ್ಜೆ ಇಡಬೇಕಾಗುತ್ತೆ. ಇಷ್ಟೇ ಸಾಕು ಅಂತ ಕೂರೋಕ್ಕಿಂತ ಮುಂದೆ ಒಂದು ಹೆಜ್ಜೆ ಇಡಬೇಕು. ಇಲ್ಲದೆ ಹೋದರೆ ಲೈಫಲ್ಲಿ ಥ್ರಿಲ್ ಇರಲ್ಲ ಅಲ್ವಾ? ಲೈಫಲ್ಲಿ ಥ್ರಿಲ್ ಅನ್ನೋಕ್ಕಿಂತ ಲೈಫಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಲೈಫಲ್ಲಿ ಒಂದು ಚಿಕ್ಕದಾಗಿ ರಿಸ್ಕ್ ತಗೊಂಡು ಪ್ರಯತ್ನ ಪಡಬೇಕು. ಒಂದು ನಾವು ಹೆಜ್ಜೆ ಇಟ್ಟಾಗ ಸೋಲ್ತೀವಿ ಅಥವಾ ಗೆಲ್ಲುವಂತಹ ಅಥವಾ ಗೆಲುವಿನ ಇತಿಹಾಸವನ್ನೇ ಸೃಷ್ಟಿಸ್ಬಿಡ್ತೀವಿ. ಹಾಗಾಗಿ ಸೋಲ್ತೀವಿ ಅಂತ ಹಿಂದೆ ಕೂರಬಾರ್ದು. ಸೋತ್ರೆ ಏನಾಯಿತು, ಅನುಭವ ಆಗುತ್ತೆ. ನೆಕ್ಸ್ಟು ಮುಂದಿನ ಹೆಜ್ಜೆ ಹೇಗಿರಬೇಕು ಅಂತ ಕಲಿತೀವಿ. ಯಾವ ಥರ ಸುಧಾರಣೆ ಮಾಡ್ಕೋಬೇಕು ಅಂತ ಕಲಿತೀವಿ ಅಥವಾ ಇತಿಹಾಸನೇ ಸೃಷ್ಟಿಸ್ತೀವಿ. ಹಾಗಾಗಿ ಲೈಫಲ್ಲಿ ರಿಸ್ಕ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ರಿಸ್ಕ್ ತೊಗೋಬೇಕು ಅಂದ ಮಾತ್ರಕ್ಕೆ ಅಯ್ಯೋ ನಾವು ಸಾಕಷ್ಟು ಅಮೌಂಟ್ನ ಹಾಕಿ ಬಿಸ್ನೆಸ್ ಮಾಡಬೇಕು, ಎಲ್ಲ ಲಾಸ್ ಮಾಡ್ಕೋಬೇಕು, ಏನೋ ಒಂದು ನಮ್ಮ ಕಡೆ ಆಗ್ತಿರೋ ಥರ ಒಂದು ನಮ್ಮ ಸಾಮರ್ಥ್ಯಕ್ಕೆ ಮೀರಿ ನಾವು ಕೆಲಸ ಮಾಡಬೇಕು, ಈ ಥರ ಅಲ್ಲ. ನಿಮಗೆ ಇಷ್ಟವಾದಂತಹ ಫೀಲ್ಡಲ್ಲಿ ಮೊದಲು ಒಂದು ಹೆಜ್ಜೆನ ಮುಂದಿಟ್ಟು ಪ್ರಯತ್ನ ಪಟ್ಟು ನೋಡಿ. ನಿಮಗೆ ಇಷ್ಟವಾದಂತಹ ಫೀಲ್ಡಲ್ಲಿ 100% ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ.
ಮೊದಲನೇ ಬಾರಿಗೆ ಸಕ್ಸಸ್ ಸಿಗದೆ ಹೋದರೂ ನಂತರ ಆದರೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದೊಂದು ಸಾರಿ. ಕೆಲವೊಬ್ಬರಿಗೆ ಬೇಗ ಸಕ್ಸಸ್ ಸಿಗುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಸಕ್ಸಸ್ ಸಿಗುತ್ತೆ. ಒಟ್ಟಿನಲ್ಲಿ ಅದರಲ್ಲಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮುಂದೆ ಹೆಜ್ಜೆ ಇಟ್ಟರೆ ಅಲ್ವಾ ಪರಿಶ್ರಮಕ್ಕೆ ಮಾತ್ರ ಫಲ ಇರೋದು. ಹಾಗಾಗಿ ಲೈಫಲ್ಲಿ ರಿಸ್ಕ್ ತಗೊಂಡು ನಾವು ಮುಂದೆ ಹೆಜ್ಜೆ ಇಟ್ಟರೆ ನಾವು ಏನಾದರೂ ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇದು ಪಾರ್ಟ್ 1 ಆಗಿದೆ. ಇನ್ನು ಪಾರ್ಟ್ 2 ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಡೆಫಿನೆಟಾಗಿ ಇದಕ್ಕಿಂತ ಇನ್ನೂ ಒಳ್ಳೆ ವಿಚಾರಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಅದ್ಭುತವಾದಂತಹ ಒಳ್ಳೆಯ ವಿಚಾರಗಳೊಂದಿಗೆ, ಒಳ್ಳೆಯ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು. ಟೇಕ್ ಕೇರ್ ಆ್ಯಂಡ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.